ಹಾಯ್ ಗೈಸ್, ಈ ವಿಡಿಯೋದಲ್ಲಿ ರಿಯಲ್ಮಿ P4 5G ಮೊಬೈಲ್ ಜೊತೆ ಜಿಯೋ 5G ವರ್ಕ್ ಆಗುತ್ತಾ ಅಂತ ನೋಡೋಣ. ಅಂದರೆ ಈ ಹಳ್ಳಿಯಲ್ಲಿ ಈ ಜುಗಾಡ್ ಬೂಸ್ಟರ್ ಅಥವಾ DIY ಮೊಬೈಲ್ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಜೊತೆ ಈ ಹಿಂದೆ 4G ನೆಟ್ವರ್ಕ್ ಚೆಕ್ ಮಾಡಾಗಿತ್ತು. ಜಿಯೋ 4G ನೆಟ್ವರ್ಕನ್ನು ಈ ಜುಗಾಡ್ ಬೂಸ್ಟರ್ ಜೊತೆ ವರ್ಕ್ ಆಗಿತ್ತು. ಇಂಟರ್ನೆಟ್ ಕೂಡ ಸರಿಯಾಗಿ ವರ್ಕ್ ಆಗಿತ್ತು. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಅಲ್ಟ್ರಾ ಚಿಪ್ಸೆಟ್ ಇರೋದ್ರಿಂದ ನೆಟ್ವರ್ಕ್ ಚೆನ್ನಾಗಿ ರಿಸೀವ್ ಆಗುತ್ತಾ, ಹಾಗೆ ಇದರ ಸ್ಟ್ರೆಂತ್ ಎಷ್ಟಿರುತ್ತೆ, ಸ್ಪೀಡ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡಿ ನೋಡೋಣ ಬನ್ನಿ. ಕನ್ಫರ್ಮ್ ಮಾಡೋದಕ್ಕೆ ಹಿಂದೆಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ, ಈ ಜಾಗದಲ್ಲಿ ಟೆಸ್ಟ್ ಮಾಡ್ತಾ ಇರೋ ಜಾಗದಲ್ಲಿ ಜಸ್ಟ್ ಮೊಬೈಲ್ಗೆ ಯಾವುದೇ ರೀತಿ ನೆಟ್ವರ್ಕ್ ಬರೋದಿಲ್ಲ. ಬಂದರೂ 4G ನೆಟ್ವರ್ಕ್ ಜಸ್ಟ್ ಬರುತ್ತೆ. 5G ನೆಟ್ವರ್ಕ್ ಯಾವುದೇ ರೀತಿ ಬರೋದಿಲ್ಲ. ಅದಕ್ಕೇ ಮೇಲ್ಗಡೆ 12 dB LPD ಅಂಟೆನಾ, LMR 400 ಕೋಆಕ್ಸಲ್ ಕೇಬಲ್, ಹಾಗೆ ಈ ರೀತಿ ಒಂದು ಜುಗಾಡ್ ಬೂಸ್ಟರ್ ಅಥವಾ ನೆಟ್ವರ್ಕ್ ರಿಸೀವರ್ ಪ್ಲೇಟನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಮೊಬೈಲನ್ನು ಟಚ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಜಸ್ಟ್ LTE ಅಂದರೆ 4G ನೆಟ್ವರ್ಕ್ ಮಾತ್ರ ಶೋ ಆಗ್ತಾ ಇದೆ. ಇನ್ನು ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೋಡಿ, ಆ ಹಿಲ್ ಸ್ಟಾಪ್ ಏನು ಕಾಣಿಸ್ತಾ ಇದೆ ಅಲ್ಲಿ, ಅದರಿಂದ ಮತ್ತೆ 10ರಿಂದ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಜಿಯೋ 5G ಟವರ್ ಇರೋದು. ನೆಕ್ಸ್ಟ್ ಆ ಟಾಪಲ್ಲಿ 5G ನೆಟ್ವರ್ಕ್ ಬರುತ್ತೆ. ನೆಕ್ಸ್ಟ್ ಈ ಅಂಟೆನಾ ಹಾಕಿರುವ ಜಾಗದಲ್ಲಿ ಜಿಯೋ 5G ಫೈಂಡ್ ಮಾಡ್ಬೋದಾ ಅಂತ ಚೆಕ್ ಮಾಡೋಣ. ಈ ಹಿಂದೆ ಒಂದು ಸ್ಯಾಮ್ಸಂಗ್ S24 FE ಮೊಬೈಲ್ ಜೊತೆ ಮತ್ತು ವಿವೋ Y31 5G ಮೊಬೈಲ್ ಜೊತೆ ಎರಡರಲ್ಲೂ 5G ನೆಟ್ವರ್ಕ್ ವರ್ಕ್ ಆಗಿತ್ತು. ಇವಾಗ ನೋಡಿ, ಈ ರಿಯಲ್ಮಿ P4 ಮೊಬೈಲಲ್ಲಿ ಫ್ಲೈಟ್ ಮೋಡ್ ಆನ್ ಇದೆ. ನೆಕ್ಸ್ಟ್ ಫ್ಲೈಟ್ ಮೋಡನ್ನು ಆಫ್ ಮಾಡ್ತಿದ್ದ ಹಾಗೆ 5G ನೆಟ್ವರ್ಕ್ ಬರಬೇಕು. ಈ ಪ್ಲೇಟ್ ಮೇಲೆ ಇಟ್ಟಾಗಿದೆ. ವರ್ಕ್ ಆಗಿದೆ ಅಂದರೆ ಸಕ್ಸಸ್ ಆಗಿದೆ ಅಂತ ಅರ್ಥ. ಅಂದರೆ ಯಾವುದೇ 5G ಮೊಬೈಲ್ ಆದರೂ ಜಿಯೋ 5G ಈ ಜುಗಾಡ್ ಬೂಸ್ಟರಲ್ಲಿ ವರ್ಕ್ ಆಗುತ್ತೆ ಅಂತ ನಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ. ಇವಾಗ ಫ್ಲೈಟ್ ಮೋಡನ್ನು ಆಫ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ನೋಡಿ, ಜಿಯೋ 5G ಪ್ಲಸ್ ಡಬಲ್ ಪ್ಲಸ್ ಮಾರ್ಕ್ ಬಂದಿದೆ. ಡಾಟಾ ಕೂಡ ಆನ್ ಆಯಿತು ಮತ್ತು ವಿವೋ 5G ಕೂಡ ಬರ್ತಾಯಿದೆ. ಅಂದರೆ 5G ನೆಟ್ವರ್ಕೇ ಸಿಕ್ಕಿದೆ ಅಂತ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಈ ರಿಯಲ್ಮಿ P4 ಮೊಬೈಲಲ್ಲೂ ಜಿಯೋ 5G ಈ ರೀತಿಯ ಹಳ್ಳಿ ಪ್ರದೇಶದಲ್ಲಿ ಈ ಜುಗಾಡ್ ಬೂಸ್ಟರ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮಲ್ಲಿ 5G ನೆಟ್ವರ್ಕ್ ಸಿಕ್ಕಿದೆ. ಇವಾಗ ನೆಟ್ವರ್ಕ್ ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡೋದಕ್ಕೆ ಮೊಬೈಲಲ್ಲೇ ಇನ್ಬಿಲ್ಟ್ ಸೆಟ್ಟಿಂಗ್ಸ್ ಓಪನ್ ಮಾಡಿ ಅಬೌಟ್ ಫೋನಲ್ಲಿ ನೋಡಿ, ಸಿಗ್ನಲ್ ಸ್ಟ್ರೆಂತ್ -108 dBm ಬರ್ತಾಯಿದೆ. ಮೇಲ್ಗಡೆ ಸುಮಾರು 3 ಮಾರ್ಕ್ ಸ್ಟೇಬಲ್ ಆಗಿ ನೆಟ್ವರ್ಕ್ ನಿಂತಿದೆ ನೋಡಿ. 5G ಡಬಲ್ ಪ್ಲಸ್ ಇದೆ. ನೆಕ್ಸ್ಟ್ ಇದರಲ್ಲಿ ಇಂಟರ್ನೆಟ್ ವರ್ಕ್ ಆಗುತ್ತಾ ಅಂತ ನೋಡೋಣ. ಅಂದರೆ ಈ 5G ಪ್ಲ್ಯಾನ್ ಈ ಸಿಮ್ಮಲ್ಲಿ ಆ್ಯಕ್ಟಿವೇಶನ್ ಇದ್ದರೆ ನಾವು ಅನ್ಲಿಮಿಟೆಡ್ ಡಾಟಾವನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಯಾವುದೇ ರೀತಿ 5Gಯಿಂದ 4G ಆಟೋಮೆಟಿಕ್ ಆಗಿ ಸ್ವಿಚ್ ಏನೂ ಆಗ್ತಾಯಿಲ್ಲ. ಎಷ್ಟಂತ ಚೆಕ್ ಮಾಡಿ ನೋಡೋಣ. ಇಲ್ಲಿ ಗೂಗಲ್ ಫೈಬರ್ ಅವರದ್ದೇ ಒಂದು ಇಂಟರ್ನೆಟ್ ಸ್ಪೀಡ್ ಚೆಕಿಂಗ್ ಅಂತ ಒಂದು ಸೈಟ್ ಇದೆ, ಇದರಲ್ಲೇ ಚೆಕ್ ಮಾಡಿ ನೋಡೋಣ. ಗೋ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ನೋಡಿ, PNG ಮತ್ತು ಜಿಟರ್ ಸ್ಪೀಡೆಲ್ಲ. ಇವಾಗ ನೋಡಿ, ಡೌನ್ಲೋಡ್ ಸ್ಪೀಡ್ ಮ್ಯಾಕ್ಸಿಮಮ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. 13 MB ಅಂದರೆ ಇನ್ಬಿಲ್ಟ್ ನಮಗೆ 1.70 MB ಅಥವಾ 1.4 MB ಅಂತೂ ಸಿಗ್ತಾ ಇದೆ ನೋಡಿ. 12ರಿಂದ 13 ಇದು ಜಾಸ್ತಿ ತೋರಿಸ್ರು, ಇನ್ಬಿಲ್ಟ್ ನಮಗೆ 1.5ರಿಂದ 2 MB ಮ್ಯಾಕ್ಸಿಮಮ್ ಡೌನ್ಲೋಡ್ ಸಿಗ್ತಾ ಇದೆ. ಹಾಗೆ ಅಪ್ಲೋಡ್ ಸ್ಪೀಡ್ ನೋಡಿ 1.2 MB ಹೋಗ್ತಾ ಇದೆ. ಅಂದರೆ ಸುಮಾರು 200ರಿಂದ 270 ಮ್ಯಾಕ್ಸಿಮಮ್ 300 KB ನಮ್ಗೆ ಅಪ್ಲೋಡ್ ಸ್ಪೀಡ್ ಕೂಡ ಸಿಗ್ಬೋದು. ನೋಡಿ, 1.2 MB ಮ್ಯಾಕ್ಸಿಮಮ್ ಅಪ್ಲೋಡ್ ಸ್ಪೀಡ್ ಸಿಗ್ತಾ ಇದೆ. ಫೈನಲಿ ಈ ಜಿಯೋ 5Gಯಿಂದನೇ ಈ ಇಂಟರ್ನೆಟ್ ಕೂಡ ವರ್ಕ್ ಆಗುತ್ತೆ ಅಂತ ಒಂದು ಕನ್ಫರ್ಮ್ ಆಯಿತು. ಇನ್ನೂ ಡೌಟ್ ಇದ್ದರೆ ಒಂದು ಸಲ ಯೂಟ್ಯೂಬ್ ಓಪನ್ ಮಾಡಿ ನೋಡಿಬಿಡೋಣ. ನೋಡಿ, 500 KBಯಿಂದ 1 MBವರೆಗೂ ಹೋಗ್ಬೋದು. ಅಂದರೆ ನಾನಿಲ್ಲಿ ವಿಡಿಯೋ ಯಾವುದು ಪ್ಲೇ ಮಾಡ್ತಾ ಇಲ್ಲ. ವಿಡಿಯೋದಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು 5G ನೆಟ್ವರ್ಕಿಂದನೇ ವರ್ಕ್ ಆಗಿದೆ ಅಂತ. ಈ ರೀತಿ 5G ನೆಟ್ವರ್ಕ್ ಬಂದುಬಿಟ್ರೆ ನಾವು ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡ್ಬೋದು. ಅಂದರೆ ಈ ಹಳ್ಳಿಯಲ್ಲೂ ಈ ಜುಗಾಡ್ ಬೂಸ್ಟರ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ವರ್ಕ್ ಆಗಿದೆ ಅಂತ ಆದರೆ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲೇ ಯೂಸ್ ಮಾಡಬೇಕು ಅಂತಿದ್ರೆ ಕೇಬಲನ್ನು ಇನ್ನೂ ಲೆಂತ್ ಹೆಚ್ಚಿಗೆ ಬೇಕು. ನೆಕ್ಸ್ಟ್ ನೋಡೋಣ, ಕೇಬಲನ್ನು ಜಾಸ್ತಿ ಮಾಡಿದರೂ ಸ್ವಲ್ಪ ಸಿಗ್ನಲ್ ಲಾಸ್ ಆಗುತ್ವಾ, ಮತ್ತು 5G ಕರೆಕ್ಟಾಗಿ ವರ್ಕ್ ಆಗುತ್ತಾ ಅಥವಾ 4G ಸ್ವಿಚ್ ಆಗ್ತಾ ಇರುತ್ತಾ ಇಲ್ವಾ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡಿ ನೋಡೋಣ. ಅಂದರೆ ಹಳ್ಳಿಯಲ್ಲೂ ಕೂಡ ಟವರ್ ತುಂಬ ದೂರದಲ್ಲಿದ್ದರೂ ಈ ಜುಗಾಡ್ ಬೂಸ್ಟರ್ ಅಂದರೆ ಮೇಲ್ಗಡೆ ಜಸ್ಟ್ ಒಂದು LPD ಆಂಟೆನಾ, ಕೋಆಕ್ಸಲ್ ಕೇಬಲ್ ಮತ್ತು ಈ ಒಂದು ಪ್ಲೇಟ್ ಮೇಲ್ಗಡೆ ಮೊಬೈಲನ್ನು ಇಟ್ಟಾಗ ಜಿಯೋ 5Gಯನ್ನು ವರ್ಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.